ಅವನಿಗೆ ನಾನು ಹೇಗಾದ್ರೂ ಮಾಡಿ ನೀರು ಕುಡಿಸಿ ಹೊರಗಡೆ ಹಾಕ್ಬೇಕು ಅಂತ ನಾನು ತರತರವಾಗಿ ಪ್ಲಾನ್ ಮಾಡ್ತಿದ್ರೆ ಎಲ್ಲಾನು ರಿವರ್ಸ್ ಆಗ್ತಿದ್ಯಲ್ಲ. ಬ್ಯಾಡ್ ಟೈಮ್ ಚೆನ್ನಾಗಿ ನಡೀತಿದೆ. ಅವನಿಗೆ ಶ್ರೀಕರ್ ಸಪೋರ್ಟ್ ಜಾಸ್ತಿ ಆಗ್ತಿರೋದಕ್ಕೆ ಅವನಿ ಬಲವಂತೆ ಆಗ್ತಾ ನಾನು ಬಲಹೀನಳಾಗ್ತಾ ಇದ್ದೀನಿ. ಜೋರಾದ ಏಟ್ ಕೊಡ್ಲಿಲ್ಲ ಅಂದ್ರೆ ಅನ್ಕೊಂಡ ಹಾಗೆ ಒಂದೇ ಸಲ ನನ್ನ ನುಂಗ್ಬಿಡ್ತಾಳೆ. ಶ್ರೀಕರ್ ಅಂದ ಹಾಗೆ ಇವಾಗ ಹೋಗಿ ಬಳೆ ಬಗ್ಗೆ ಕೇಳ್ದೆ ಅಂದ್ರೆ ನಾನು ಅರೇಂಜ್ ಮಾಡಿರೋ ರೌಡಿಗಳ ಬಗ್ಗೆ ಬಯಲಾಗೋಗತ್ತೆ. ಹಾಗಂತ ಡೂಪ್ಲಿಕೇಟ್ ಮಾಡ್ಸೋಣ ಅಂದ್ರೆ ಆ ಡಿಸೈನ್ಸ್ ನನ್ನ ಹತ್ರ ಇಲ್ಲ. ಬಳೆಗಳು ಅಮ್ಮನ ಮನೇಲಿದೆ ಅಂತ ಎಲ್ಲರ ಹತ್ರ ಸುಳ್ಳು ಹೇಳಿದ್ದೀನಿ. ನಾಳೆ ಅಂಥ ಬಳೆಗಳನ್ನ ತಗೊಂಡು ಬರಲಿಲ್ಲ ಅಂದ್ರೆ ನನ್ನ ಬಗ್ಗೆ ಪೂರ್ತಿ ಗೊತ್ತಾಗೋಗುತ್ತೆ. ಏನ್ ಮಾಡ್ಬೇಕು? ಅಮ್ಮ, ಏನ್ ಶ್ರೀ? ನಿಹಾರಿಕಾ ಬಳೆಗಳನ್ನ ತಂದ್ಲಾ ಅಂತ ಒಂದ್ಸಲ ಕರೆದು ಕೇಳಿ ನೋಡಿ ಅಮ್ಮ. ನಿಹಾರಿಕಾ, ಅಮ್ಮ ನಿಹಾರಿಕಾ. ಏನು ಬಳೆ ಪಂಚಾಯ್ತಿನಾ? ಅವ್ರ ಅಮ್ಮನ ಮನೇಲಿ ಇಟ್ಟಿದ್ದೀನಿ ಅಂತ ನಿಹಾರಿಕಾ ಅಷ್ಟೆಲ್ಲ ಹೇಳಿದ್ರು ಇವನಿಗಿನ್ನೂ ನಂಬಿಕೆ ಬಂದಿಲ್ಲ. ಏನತ್ತೆ ಅವ್ರೆ? ಬಳೆ ಅಮ್ಮ, ಬಳೆ. ನೀನು ಅದನ್ನ ತೋರ್ಸೋವರೆಗೂ ನಮ್ಮ ಬಾಮೈದನ್ಗೆ ನಿದ್ರೆ ಬರಲ್ಲ. ನೀನೇನೋ ತಪ್ಪು ಮಾಡಿರೋ ಹಾಗೆ ನಿನ್ನೆಯಿಂದ ಆಗಿದ್ಯಲ್ಲ. ಆ ಬಳೆ ಯಾವ್ದೋ ತಂದು ತೋರ್ಸಿದ್ರೆ ಕೆಲಸ ಆಗುತ್ತಲ್ವಾ? ಅಪ್ಪಿ ತಪ್ಪಿ ಆ ಬಳೆಗಳನ್ನ ಎಲ್ಲಾದ್ರೂ ಕಳ್ಕೊಂಡ್ಬಿಟ್ಯಾ ಏನು? ಮಾತಾಡಮ್ಮ. ಅಂದ್ರೆ ಮಾವ, ಅದು ಅವನಿ, ಇದ್ ನಿನಗೆ ತಗೋ. ಬೆಳಗ್ಗೆ ಆಗೋಷ್ಟ್ರಲ್ಲಿ ತಂದು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ? ಏನಾಯ್ತು? ನೀನ್ ಹೀಗೆ ಸುಮ್ನೆ ಇದ್ರೆ ಎಲ್ಲಾರ್ಗೂ ಅನುಮಾನ ಜಾಸ್ತಿ ಆಗುತ್ತೆ. ಅವಳು ಹೇಳಿದ್ದು ಸುಳ್ಳು. ಅವಳ ಹತ್ರ ಇಲ್ಲ, ಅದಕ್ಕೆ ಮಾತಾಡ್ತಿಲ್ಲ. ಏನಾಯ್ತಮ್ಮ? ಅಮ್ಮ ನಿಹಾರಿಕಾ, ಶ್ರೀಕರ್ ನಿನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಬಳೆಗಳು ತಗೊಳಮ್ಮ. ನಮ್ಮ ಮನೇಲಿ ಇಟ್ಟಿದ್ದ ಬಳೆಗಳನ್ನ ತಗೊಂಡ್ ಬನ್ನಿ ಅಂತ ನೇಹಾ ಫೋನ್ ಮಾಡಿದ್ಲು. ಅದಕ್ಕೆ ಬಂದ್ವಿ ವೇದವತಿ ಅವರೇ. ಈ ಬಳೆಗಳಿಗೋಸ್ಕರ ನಮ್ಮ ನಿಹಾರಿಕಾನ ತುಂಬಾ ಅನುಮಾನಿಸಿದ್ರಂತೆ. ನಮ್ಮ ನಿಹಾರಿಕಾ ಮೇಲೆ ಅಷ್ಟು ಮಾತ್ರ ನಂಬಿಕೆ ಇಲ್ವೇನಪ್ಪ? ಮದ್ವೆಗೂ ಮುಂಚೆನೆ ನಮ್ಮ ಮಗಳಿಗೆ ಹೀಗ್ ನೋವು ಕೊಟ್ರೆ ಹೇಗಪ್ಪ? ತಗೊಂಡ್ ಬಂದ್ ಕೊಟ್ರಲ್ಲ, ಇವಾಗ ನೀನ್ ಹ್ಯಾಪಿ ಅಲ್ವಾ? ತಗೊಳ್ಳಿ ಶ್ರೀಕರ್ ಅವರೇ. ನೀವು ಕೊಟ್ಟಿದ್ದೆ. ರಾತ್ರೋರಾತ್ರಿ ನಾನು ಡೂಪ್ಲಿಕೇಟ್ ಮಾಡ್ಸಕ್ಕಾಗಲ್ಲ ಅಲ್ವಾ? ನಿಮಗೆ ಇದ್ರ ಮೇಲೆ ಏನಾದರೂ ಅನುಮಾನ ಇದ್ರೆ, ಅದೇ ಗೋಲ್ಡಾ ರೋಲ್ಡ್ ಗೋಲ್ಡಾ ಅಂತ ಅನುಮಾನ ಇದ್ರೆ ಚೆಕ್ ಮಾಡಿಸ್ಕೊಳ್ಳಿ. ತುಂಬ ಶಾಪ್ಗಳಿಗೆ ಹೋಗಿ ಹೇಳ್ ಮಾಡಿಸಿರೋ ಡಿಸೈನ್ಸ್ ಅಂತ ಹೇಳಿದ್ರಿ ಅಲ್ವಾ? ಡಿಸೈನ್ ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ಎಲ್ಲರೂ ಕೂಡ ಚೆಕ್ ಮಾಡಿ ಅತ್ತೆ ಅವರೇ. ಎಲ್ಲಿ ಕೊಡು. ಅನುಮಾನ ಇಲ್ಲ, ಇದು ಅವತ್ತು ಶ್ರೀಕರ್ ಕೊಟ್ಟಿದ್ದ ಬಳೆಗಳೇ. ನಿನ್ನೆ ನೀವು ನನಗೆ ತುಂಬಾ ಬೇಜಾರು ಮಾಡಿದ್ರಿ ಶ್ರೀಕರ್ ಅವರೇ. ಅಯ್ಯಯ್ಯಯ್ಯೋ, ಮೃದು ಹೃದಯಕ್ಕೆ ಗಾಯ ಮಾಡಿದ್ಯಾ ಬಾಮೈದ, ಸಾರಿ ಹೇಳು.
ಅವನ್ ತುಂಬಾ ಪ್ರೀತಿಯಿಂದ ಕೊಟ್ಟಿರೋ ಬಳೆಗಳು ಕಾಣಿಸ್ತಾ ಇದ್ದಿದ್ದಕ್ಕೆ ನಿನ್ನೆ ಹಾಗೆ ಮಾತಾಡ್ದ. ನೋವು ಕೊಡ್ಬೇಕು ಅಂತ ಅಲ್ಲಮ್ಮ. ಇದೆಲ್ಲ ಅವನಿಯಿಂದಾನೇ ನಡೆದಿದ್ದು. ಮೊದ್ಲು ಅವನಿ ಹತ್ರ ಸಾರಿ ಹೇಳ್ಸಿ. ಅವನಿ ಸಾರಿ ಹೇಳಲೇಬೇಕು. ಇದೇ ನಮ್ ಡಿಮ್ಯಾಂಡು. ಪೃಥ್ವಿರಾಜು, ಪ್ರತಿಯೊಂದಕ್ಕೂ ರಾದ್ದಾಂತ ಮಾಡ್ಬೇಡ. ನೀವು ಮಾತಾಡಿದ್ರೆ ಸಿದ್ಧಾಂತ ಅಂತೀರಾ, ನಾವು ಮಾತಾಡಿದ್ರೆ ರಾದ್ದಾಂತ ಅಂತೀರಾ. ಒಳ್ಳೇದಕ್ಕೆ ಕಾಲ ಇಲ್ಲ ಮಾವ. ಏನಾದರೂ ನಡೆದಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ. ನಮ್ಮ ಮಗಳೇನು ಗತಿ ಇಲ್ಲದೆ ಇರೋಳಲ್ಲ, ಒಬ್ರ ಮನೇಲಿ ಆಶ್ರಯನೂ ಪಡೆದಿಲ್ಲ. ಉನ್ನತ ಶಿಕ್ಷಣ ಪಡೆದಿದ್ದಾಳೆ, ಉನ್ನತ ಕುಟುಂಬದಲ್ಲೂ ಹುಟ್ಟಿದಾಳೆ. ಯಾರೋ ಏನೋ ಅಂದ್ರು ಅಂತ ಯೋಚನೆ ಮಾಡಬೇಡಿ. ಇನ್ನೊಂದ್ಸಲ ಹೀಗಾಗಲ್ಲ ಬಿಡಮ್ಮ. ನೀವು ತುಂಬಾ ವರ್ಷಗಳಿಂದ ಕಾದಿದ್ದ ಜಾತಕ ಇರೋ ಸೊಸೆ ಸಿಕ್ಕಿದಾಳೆ. ನಮ್ಮ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಸರ್. ಶ್ರೀಕರ್ ಅವರೇ, ಇನ್ನು ನಿಮ್ಮ ಅನುಮಾನ ತೀರ್ಥ ಹಾಗೆ ಅಲ್ವಾ? ಹಾಗಾದ್ರೆ ಅವತ್ತು ತೊಡಸ್ದ ಹಾಗೆ ಇವತ್ತು ಕೂಡ ಎಲ್ಲರ ಮುಂದೆ ಬಳೆಗಳನ್ನ ನನ್ನ ಕೈಗೆ ಹಾಕ್ರಿ. ಇಷ್ಟು ದಿನ ಯೂಸ್ ಮಾಡಿದ್ದೆ ಅಲ್ವಾ, ಟೈಟಾಗೇನೂ ಇರಲ್ಲ ಬಿಡಿ, ತೊಡ್ಸಿ. ಬಳೆಗಳು ಕಾಣಿಸ್ತಿಲ್ಲ ಅಂತ ತುಂಬಾ ಮಾತಾಡ್ದೆ ಅಲ್ವಾ, ಈಗ ಅವಳು ಹೇಳ್ದಂಗ್ ಮಾಡು. ತಗೋ. ಅಮ್ಮ ಅದಲ್ಲ ಅಮ್ಮ. ಇನ್ನೇನು ಮಾತಾಡ್ಬೇಡ, ಹೇಳಿದ್ ಮಾಡು. ತಗೋ. ಈ ಕೈ ಕೂಡ ಹಾಕಿ. ಸರಿ, ನಾವಿನ್ ಹೊರಡ್ತೀವಿ. ಹೋಗ್ಬನ್ನಿ. ಬರ್ತೀವಿ. ಹೋಗ್ಬನ್ನಿ ಅಣ್ಣ. ಒಳ್ಳೇದು. ಜಾಗ್ರತೆ ನಿಹಾರಿಕಾ, ಬಾಯ್. 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 ನಿಹಾರಿಕಾ, ಸಂತೋಷನಾ? ಫುಲ್. ಈ ಮಧ್ಯ ನೀನು ನಮ್ಮ ಹತ್ರ ಏನು ಶೇರ್ ಮಾಡದೆ ಪ್ಲಾನ್ ಮಾಡ್ತಿದ್ಯಾ? ಮಾಡೋಕ್ ಮುಂಚೆ ನಮ್ಮ ಹತ್ರ ಹೇಳ್ಬಿಟ್ಟು ಮಾಡು. ಪಾಪ ಶ್ರೀಕರ್ ಅವ್ರಿಗೆ ತಲೆ ಕೆಟ್ಟೋಗಿರತ್ತೆ. ಏನ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳು. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ನಡೆದಿದ್ದೆಲ್ಲ ಕನ್ಸೋ ನಿಜನೋ ಗೊತ್ತಾಗ್ತಿಲ್ಲ. ನಾನು ತುಂಬಾ ಪ್ಲಾನ್ ಮಾಡಿ ಆ ಬಳೆಗಳನ್ನ ನಿನಗೆ ಕೊಟ್ಟು ನಿಹಾರಿಕನ ಸಿಕ್ಕಾಕ್ಸ್ದೆ. ನಿಹಾರಿಕನ ಭಯಪಡಿಸ್ಬೇಕು ಅನ್ಕೊಂಡೆ. ಸಡನ್ ಆಗಿ ಶೇಖರ್ ಅವ್ರು ಬಂದು ಆ ಬಳೆ ಕೊಟ್ಟಿದ್ದಕ್ಕೆ ನಾನು ಕಂಪ್ಲೀಟ್ ಆಗಿ ಶಾಕ್ ಆಗ್ಬಿಟ್ಟೆ. ಅವನಿ ನಿನಗೆ ಕೊಟ್ಟಿದ್ದ ಬಳೆಗಳು ಅವ್ರ ಹತ್ರ ಹೇಗೆ ಹೋಯ್ತು? ಅಷ್ಟಕ್ಕೆ ಏನ್ ನಡೀತು? ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಅವನಿ ಬರೋಕ್ಕೂ ಮುಂಚೆನೆ ಬಳೆಗಳನ್ನ ತಗೊಂಡು ಹೊರಗೆ ಹೋಗ್ಬೇಕು. ಶ್ರೀಕರ್ ತುಂಬಾ ಹುಷಾರಾಗಿ ಇಟ್ಕೋ ಅಂತ ಕೊಟ್ಟಿರೋ ಬಳೆಗಳನ್ನ ಇಲ್ಲೇ ಎಲ್ಲೋ ಇಟ್ಟಿರ್ತಾಳೆ.
ಎಸ್, ಇದು ಅವತ್ತು ಫಂಕ್ಷನಲ್ಲಿ ಸಿಕ್ಕಿರೋ ಕವರ್. ಶ್ರೀಕರ್ ಹತ್ರ ಇರ್ಬೇಕಾಗಿರೋದು ಅವನಿ ರೂಮಲ್ಲಿ ಯಾಕಿದೆ? ಇದಕ್ಕೂ ಅವನಿಗೂ ಏನ್ ಸಂಬಂಧ? ಇದರಲ್ಲಿ ಏನಿದೆ ಅಂತ ನೋಡೋಣ. ನಿಹಾರಿಕಾ, ಏಯ್, ನನ್ನ ಅನುಮತಿ ಇಲ್ಲದೆ ನನ್ನ ರೂಮಲ್ಲಿ ಏನಕ್ಕೆ ಬಂದಿದ್ಯಾ? ಈ ಕವರ್ ಯಾಕೆ ತಗೊಂಡೆ? ಆ ಕವರ್ ಕೊಟ್ಬಿಡು. ಇದ್ರಲ್ಲಿ ಏನಿದೆ? ಆ ವಿಷಯ ನಿನಗೆ ಯಾಕೆ? ಶ್ರೀಕರ್ ಹತ್ರ ಇರ್ಬೇಕಾಗಿರೋದು ನಿನ್ನ ಹತ್ರ ಯಾಕಿದೆ? ಆ ವಿಷಯ ಎಲ್ಲ ನಿನಗೆ ಯಾಕೆ ಅಂತ ಹೇಳ್ದೆ ಅಲ್ವಾ? ಹೇಳುವವರೆಗೂ ಕೊಡಲ್ಲ. ನಿಂಗೆ ಹೇಳೋ ಅಗತ್ಯ ನನಗಿಲ್ಲ. ಮರ್ಯಾದೆಯಿಂದ ಕೊಡು. ಏನು ಜೋರಾಗಿ ಮಾತಾಡ್ತಿದ್ಯಾ? ಕಳ್ಳಿ ಹಾಗೆ ನನ್ನ ರೂಮ್ಗೆ ಬಂದಿರೋದಲ್ದೆ ನನ್ನೇ ಜೋರಾಗಿ ಮಾತಾಡ್ತೀಯಾ ಅಂತ ಕೇಳ್ತೀಯಾ? ಇದು ನನ್ನ ಅತ್ತೆ ಮನೆ. ಈ ಮನೆಯಲ್ಲಿ ಯಾವ ರೂಮ್ಗಾದ್ರೂ ಹೋಗುವಂತ ಅಧಿಕಾರ, ಹಕ್ಕು ನನಗಿದೆ. ಅನುಮತಿ ನನಗೆ ಅನಗತ್ಯ. ಆಗಿರ್ಬೋದು, ಬಟ್ ಅತಿಥಿಗೆ ಅಂತ ಒಂದು ರೂಮ್ ಕೊಟ್ಟಿರ್ಬೇಕಾದ್ರೆ ಆ ರೂಮಲ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋ ಹಾಗೆ ವೈಯಕ್ತಿಕ ವಸ್ತುಗಳು ಕೆಲವೊಂದಿರತ್ತೆ. ಅದನ್ನ ತಗೊಂಡು ನೋಡೋದು ಸಂಸ್ಕಾರ ಅನ್ಸ್ಕೊಳ್ಳೋದಿಲ್ಲ. ಇವಾಗೇನು? ಇದು ನಿನಗ್ ಬೇಕು ಅಷ್ಟೇ ಅಲ್ವಾ? ಹೌದು. ನನಗ್ ಬೇಕಾಗಿರೋದನ್ನ ನನಗ್ ಕೊಟ್ರೆ ನಿನಗ್ ಬೇಕಾಗಿರೋದನ್ನ ನಿನಗ್ ಕೊಡ್ತೀನಿ. ಏನ್ ಬೇಕು? ಬಳೆಗಳು ಬೇಕು. ಕೊಟ್ಬಿಡು. ಬಳೆಗಳು ನಿಮ್ಮ ಅಮ್ಮನ ಮನೇಲಿದೆ ಅಂತ ನಾಳೆ ತಗೊಂಡ್ ಬರ್ತೀನಿ ಅಂತ ಎಲ್ರ ಮುಂದೆ ನೀನೇ ಹೇಳಿದ್ಯಲ್ಲ. ಅಯ್ಯೋ ಹೌದಾ? ನನ್ ಮುಂದೆ ಪರ್ಫಾರ್ಮೆನ್ಸ್ ಎಲ್ಲ ಬೇಡಮ್ಮ. ಆ ಬಳೆಗಳನ್ನ ಶ್ರೀಕರ್ ಅವರು ನಿನಗ್ ಕೊಡೋದನ್ನ ನನ್ ಕಣ್ಣಾರೆ ನಾನೇ ನೋಡಿದ್ದೀನಿ. ನನ್ ಬಂಗಾರದ ಬಳೆಗಳನ್ನ ನನಗ್ ಕೊಟ್ಟು ಕವರ್ ತಗೋ. ಇದಕ್ಕಿಂತ ಒಳ್ಳೆ ಡೀಲ್ ಇನ್ನೇನು ಸಿಗಲ್ಲ. ಶ್ರೀಕರ್ ಅವರು ಪ್ರೀತಿಯಿಂದ ತಂದಿರೋ ಬಳೆಗಳನ್ನು ಕೊಡೋದು ಮನ್ಸಿಗೆ ಕಷ್ಟ ಆಗ್ತಾ ಇದೆ. ಆದ್ರೆ ನಿಹಾರಿಕಾ ಕವರಲ್ಲಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಿದ್ಲು ಅಂದ್ರೆ ತುಂಬಾ ಅಪಾಯ. ಏನ್ ಯೋಚನೆ ಮಾಡ್ತಿದ್ಯಾ? ಸರಿ, ನಿನ್ ಬಳೆನ್ ನಿನಗೆ ಕೊಡ್ತೀನಿ. ಮೊದಲ ಕವರ್ ಕೊಡು. ಕವರ್ ಕೈ ಕೊಟ್ಮೇಲೆ ಬಳೆಗಳನ್ನ ಕೊಡಲ್ಲ ಅಂದ್ರೆ? ಮೊದಲು ನೀನು ಬಳೆಗಳನ್ನ ಕೊಟ್ಬಿಡು. ತಗೋ. ಅಮ್ಮಯ್ಯ, ಇದನ್ನ ಹೇಗ್ ಪಡ್ಕೊಳ್ಳೋದಪ್ಪ ದೇವ್ರೇ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಫೈನಲ್ ಆಗಿ ನನ್ನ ಕೈಗೆ ಬಂತು. ಥ್ಯಾಂಕ್ಸ್ ಬೇಬಿ. ಬಾಯ್. ಆ ಕ್ಷಣದಲ್ಲಿ ನಾನು ಬಳೆಗಳನ್ನು ಕೊಡದೆ ಹೋಗಿದ್ದಿದ್ರೆ ಕವರ್ ಓಪನ್ ಮಾಡ್ತಿದ್ಲು. ನಮ್ ವಿಷಯ ಹೊರಗೆ ಬರ್ತಿತ್ತು. ಆ ಸರ್ಟಿಫಿಕೇಟ್ನ ಅತ್ತೆಯವ್ರಿಗೆ ತೋರಿಸಿ
ದೊಡ್ಡ ಗಲಾಟೆ ಮಾಡ್ತಿದ್ಲು ಅಥವಾ ಅವಳು ಅದನ್ನ ಹರಿದಾಕ್ಬಿಡ್ತಾ ಇದ್ಲೋ ಗೊತ್ತಿಲ್ಲ. ಈ ತರ ಪರಿಸ್ಥಿತಿನಲ್ಲಿ ನೀವು ಪ್ರೀತಿಯಿಂದ ಕೊಟ್ಟ ಬಳೆಗಳನ್ನ ಕೊಡ್ಬೇಕಾಗಿ ಬಂತು. ನನ್ನ ಕ್ಷಮಿಸ್ಬಿಡಿ. ಆ ಪರಿಸ್ಥಿತಿನಲ್ಲಿ ನೀನು ಹಾಗೆ ಯೋಚನೆ ಮಾಡಿದ್ದೆ ಕರೆಕ್ಟ್. ನೀನು ಮಾಡಿದ್ದು ಒಳ್ಳೆ ಕೆಲಸನೇ, ಬೇಜಾರು ಮಾಡ್ಕೋಬೇಡ. ಸರ್ಟಿಫಿಕೇಟ್ನ ಹುಷಾರಾಗಿಟ್ಕೋ. ಮತ್ತೊಂದ್ಸಲ ನಿಹಾರಿಕಾ ಕಣ್ಣಿಗೆ ಬೀಳದೇ ಇರೋ ಥರ ನೋಡ್ಕೋ. ನಿನ್ ಹೆಂಡತಿಗೋಸ್ಕರ ನೀನ್ ತುಂಬಾ ಪ್ರೀತಿಯಿಂದ ತಗೊಂಡ್ ಬಂದಿದ್ದ ಬಳೆಗಳು ನನ್ನಿಂದ ದೂರ ಆಗಿದ್ದಕ್ಕೆ ನೀವಿಬ್ರು ತುಂಬಾ ಸಂಭ್ರಮ ಪಟ್ರಿ. ಬಟ್ ಮತ್ತೆ ನನ್ನ ಹತ್ರಕ್ಕೆ ಬಂತು. ಶ್ರೀಕರ್ ಅವರೇ, ನಡೆದಿದ್ದನ್ನೆಲ್ಲ ಇಷ್ಟೊತ್ತಿಗೆ ನಿಮ್ ಹೆಂಡತಿ ನಿಮ್ಗೆ ಹೇಳೇ ಇರ್ತಾಳೆ. ನೀವಿನ್ನು ಶಾಕಲ್ಲೇ ಇರ್ತೀರಾ. ಬಳೆ ನನ್ನ ಕೈಗೆ ಬಂತು ಅನ್ನೋ ಸಂತೋಷದಲ್ಲಿ ನಾನಿರ್ಬೇಕಾದ್ರೆ ಆ ಕವರ್ನ ನೋಡ್ತಾ ಅವನಿ ಅಷ್ಟೆಲ್ಲ ಯಾಕೆ ಭಯ ಪಟ್ಲು? ಬೇರೆಯವರು ನೋಡ್ಬಾರ್ದೇ ಇರೋ ವಸ್ತು ಆದ್ರೇನೆ ಯಾವ ವ್ಯಕ್ತಿ ಆದ್ರೂ ಗಾಬರಿ ಪಡ್ತಾರೆ. ಮತ್ತೊಬ್ಬರಿಗೆ ಗೊತ್ತಾಗದೇ ಇರೋ ರಹಸ್ಯ ಇದ್ರೇನೆ ಯಾವ ವ್ಯಕ್ತಿ ಆದ್ರೂ ಭಯ ಪಡ್ತಾರೆ. ಭಯನ ಗಾಬರಿನ ಅವನಿ ಕಣ್ಣಲ್ಲಿ ನಾನು ನೋಡಿದೆ. ಅಂದ್ರೆ ಅದು ಕೇವಲ ಒಂದು ಕವರ್ ಅಲ್ಲ, ಅದರಲ್ಲಿ ಏನೋ ಸೀಕ್ರೆಟ್ ಇದೆ. ಅದೇನು ಅಂತ ಕಂಡು ಹಿಡಿಬೇಕು. ಬಾ. ಅತ್ತೆ ಅತ್ತೆ, ಹಾಯ್ ಕಂದ, ಹಾಯ್ ಬಂಗಾರ. ನಮ್ಮ ಮನೆಗ್ ಬಂದ್ವಿ ನೋಡು, ಎಷ್ಟು ದೊಡ್ಡ ಮನೆ ನಮ್ದು. ಯಾರಿ ಮಗು? ಯಾರೋ ಫ್ರೆಂಡ್ ಮಗ ಆಗಿರ್ಬೇಕು, ಇಲ್ಲ ಅಂದ್ರೆ ಯಾರ್ದೋ ರಿಲೇಷನ್ ಆಗಿರುತ್ತೆ. ಅಷ್ಟೇನಾ ಸಿಸ್ಟರ್? ಯಾರ ಮಗು ಅಂತ ಬೇಗ ಹೇಳಮ್ಮ. ನನ್ ಮಗನೇ ಅತ್ತೆ. ನಿನ್ ಮಗುನ? ಏನ್ ಮಾತಾಡ್ತಿದ್ಯಮ್ಮ? ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ. ಈ ಒಂದು ವಾರದಲ್ಲಿ ಮಾತ್ರ ಮಗುನ ಹೆತ್ಬಿಟ್ರು. ನೀನು ಸಾಮಾನ್ಯ ಅಲ್ಲ ಕಣಯ್ಯ ಭಾಮೈದ. ಎಚ್ಚಿ ಬಾಯ್ ಮುಚ್ಚು. ಈಗಷ್ಟೇ ಹುಟ್ಟಿರೋ ಮಗು ತರ ಇದೆಯಾ ಅದು? ಕನ್ನಡಕ ಬೇಕಾ ನಿನಗೆ? ಆದ್ರೂ ನಮಗ್ ಮಕ್ಳು ಹುಟ್ಟೋದು ಅಂದ್ರೇನು? ಲಾವಣ್ಯ ಏನಾದ್ರೂ ಪ್ರೆಗ್ನೆಂಟ್ ಆಗಿದ್ಲಾ? ನಾವೇನಾದ್ರೂ ಸೀಮಂತ ಮಾಡಿದೀವ? ಅರ್ಥ ಗಿರ್ತಾ ಇಲ್ಲದೆ ಮಾತಾಡ್ಬೇಡ ನೀನು. ಅಕ್ಕ, ನೀನ್ ಸಡನ್ ಆಗಿ ಮಗು ಜೊತೆ ಎಂಟ್ರಿ ಕೊಟ್ಟು ಇವನು ನನ್ ಮಗಾನೇ ಅಂದಿದ್ದಕ್ಕೆ ಎಲ್ಲರಿಗೂ ನರ ಕಟ್ಟಾಗಿರೋಷ್ಟು ಶಾಕ್ ಆಗಿದೆ. ವಿಷಯ ಏನು ಅಂತ ಕರೆಕ್ಟಾಗಿ ಹೇಳು. ಯಾವ್ದೋ ಅನಾಥ ಮಗು, ನನ್ಗೂ ಕೂಡ ಮಕ್ಳಿಲ್ಲ ಅಂತ ಕರ್ಕೊಂಡ್ ಬಂದೆ. ನಾನೇ ಅವನ್ನ ಬೆಳೆಸ್ತೀನಿ, ಇವನಿಗೆ ತಾಯಿ ಆಗ್ತೀನಿ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾನ ಕರ್ಸಿ.